ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ 1 ಯೋಹಾನ 3:5. ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಅಂದರೆ ಯೇಸು ಸ್ವಾಮಿ ಆಕಾಶದಿಂದ ಮಹಿಮೆಯ ದೇವರು ಅಂತ ಹೇಳ್ತೀವಿ, ಆರಾಧನೆ ಮಾಡ್ತೀವಿ. ಅವ್ರು ಏನಕ್ಕೆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಂದ್ರೆ ಅವರು ಪರಿಶುದ್ಧವಾಗಿ ಇರುವ ದೇವರು. ದೇವದೂತರುಗಳೆಲ್ಲ ರೆಕ್ಕೆಗಳನ್ನು ಮುಚ್ಚಿಕೊಂಡು ಪರಿಶುದ್ಧರು ಪರಿಶುದ್ಧರು ಅಂತ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿ ಯಾರು ಕೂಡ ಎಷ್ಟೋ ದೇವರು ಅಂತ ಹೇಳ್ತಾರೆ, ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಹೊರತು ನಮ್ಮ ದೇವರು ಪರಿಶುದ್ಧವಂತರು ಅಂತ ಪದನೇ ಯೂಸ್ ಮಾಡಲ್ಲ. ಅದು ಕಿವಿಯಲ್ಲಿ ಕೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಆ ಪದ ಯೂಸ್ ಮಾಡೋದು ಯೇಸು ಸ್ವಾಮಿಗೆ ಮಾತ್ರನೇ. ಅವರು ಪರಿಶುದ್ಧರು, ನಾನು ಪರಿಶುದ್ಧರಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ ಅಂತ ದೇವರು ಮಾತು ಕೊಟ್ಟಿದ್ದಾರೆ. ಅಂಥ ಪರಿಶುದ್ಧವಾಗಿರುವ ದೇವರು ಈ ಲೋಕಕ್ಕೆ, ಈ ಭೂಮಿ ಪಾಪದ ಲೋಕಕ್ಕೆ ಬರಬೇಕಾಗಿರೋ ಕಾರಣ ಏನಂದರೆ ಪೂರ್ತಿ ಪಾಪ ಇರುತ್ತೆ, ಅವರು ಮಾತ್ರ ಪಾಪ ಇಲ್ಲದಾಗೆ ಜೀವಿಸುವುದರಂತ ಈ ಸತ್ಯವೇದ ಹೇಳುತ್ತದೆ. ಪಾಪವನ್ನು ಹೋಗಲಾಡಿಸೋದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಅಂದರೆ ಅವರು ಪಾಪ ಇಲ್ಲದೇ ಇರೋದ್ರಿಂದನೇ ಆ ಪಾಪವನ್ನು, ಆತನಲ್ಲಿ ಪಾಪವಿಲ್ಲ. ಅವರಲ್ಲಿ ಪಾಪ ಇಲ್ಲದೆ ಯಾರೆಲ್ಲ ಪಾಪ ಇದೆಯೋ ಅವ್ರನ್ನ ಹೋಗಲಾಡಿಸೋದಕ್ಕೆ ಪರಲೋಕ ರಾಜ್ಯದಿಂದ ಭೂಮಿಗೆ ಅವರು ಇಳಿದು ಬಂದಿತ್ತು. ಯಾರಾದರೂ ದೇವರಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳಿದ್ರೆ ಪಾಪ ಇರೋದಿಲ್ಲ. ಯಾಕಂದರೆ ಆ ಪಾಪದಿಂದ ಬಿಡುಗಡೆ ಹೊಂದಿ ಮತ್ತು ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕು. ಕರ್ನಾಟಕದಲ್ಲಿ, ಪ್ರಪಂಚದಲ್ಲೆಲ್ಲ ಪೂರ್ತಿ ಹರಡ್ತಾ ಇದೆ, ಮತ ಬದಲಾಯಿಸ್ತಾರೆ ಅಂತ. ಮತ ಅನ್ನೋದು ಇಲ್ಲೇ ಇಲ್ಲ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಯೇಸು ಹೇಳ್ತಾರೆ. ಮಾರ್ಗ ಅಂದರೆ ಅವರ ಪರಿಶುದ್ಧ ಮಾರ್ಗ. ಸತ್ಯ ಅಂತ ಹೇಳಿದ್ರೆ ದೇವರೇ ಸತ್ಯವಾಗಿದ್ದಾರೆ. ವಾಕ್ಯದ ಸತ್ಯದಲ್ಲಿ ನಡಿಬೇಕು, ಆವಾಗ ಪರಲೋಕ ರಾಜ್ಯ ಸಿಗುತ್ತದೆ. ಅವರ ಮಾರ್ಗಕ್ಕೆ, ಪಾಪವನ್ನು ಬಿಟ್ಟು ಅವರ ಮಾರ್ಗವನ್ನು ಹಿಂಬಾಲಿಸಿದಾಗ ಪರಿಶುದ್ಧ ಮಾರ್ಗವನ್ನು, ಸತ್ಯ ಅಂದರೆ ಅವರ ವಾಕ್ಯಗಳ ಅನುಗುಣವಾಗಿ ನಡೆದರೆ ಪರಲೋಕ ರಾಜ್ಯ ಸಿಗುತ್ತೆ. ಇದು ಅರ್ಥ. ಈ ರೀತಿಯಾದ ದೇವರು, ಪರಿಶುದ್ಧ ಮಾರ್ಗದಲ್ಲಿ ನಡೆಯುವಂಥ ದೇವರು ಈ ಲೋಕದಲ್ಲಿ ಎಲ್ಲರೂ ಏನು ಹೇಳೋದೇನೆಂದರೆ ಹಿಂದೂಗಳಿಂದ, ಬೇರೆ ಮತಗಳಿಂದ ದೇವರು ಕನ್ವರ್ಟ್ ಮಾಡ್ತಾರೆ, ಮತ ಬದಲಾಯಿಸ್ತಾರೆ ಅಂತ. ಒಂದು ಮನುಷ್ಯ ಹೋಗಿ ಇನ್ನೊಂದು ಹೃದಯದಲ್ಲಿ ಹೋಗಿ ಅವ್ರ ಹೃದಯಗಳನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾರನ್ನು ಬದಲಾಯಿಸೋಕ್ಕಾಗಲ್ಲ. ಅದು ದೇವರು ಬಂದು ಪಾಪದಲ್ಲಿ ಇದ್ದಾರಲ್ಲ, ಅದನ್ನು ನಾವು ಹೇಳ್ತೀವಿ ಪಾಪ ಇರೋದರಿಂದ ನಿಮಗೆ ವೇದನೆ ಇರುತ್ತದೆ, ಸಮಾಧಾನ ಇರೋದಿಲ್ಲ. ಪಾಪ ಇರೋದರಿಂದ ಶಾಪ ಪಾಪ ನಿಮ್ಮನ್ನು ವೆಂಟಾಡಿಕೊಂಡು ಸತತವಾಗಿ ನರಕಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಪಾಪವನ್ನು ಬಿಟ್ಟು ಬನ್ನಿರಿ, ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಪರಿಶುದ್ಧ ಮಾರ್ಗದವರು, ನಾವು ನಿತ್ಯ ರಾಜ್ಯಕ್ಕೆ ಸೇರಬೇಕಾಗಿರುವಂತ ಬೋಧಿಸ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಪಾಪವನ್ನು ಬಿಟ್ಟು ನಾನು ಪಾಪಿ ಅಂತೇಳಿ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಂದಾಗ ಪರಿಶುದ್ಧ ಮಾರ್ಗಕ್ಕೆ ಅವರು ಕಾಲಿಟ್ಟು ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಈ ಪಾಪ ಬಿಟ್ಟು ಬನ್ನಿರಿ, ಪಾಪ ಅಂತ ನಾವು ಹೇಳಿದ್ರೆ ಅವರು ಮತ ಅಂತಾರೆ. ಅಂದರೆ ನಾವು ಪಾಪ ಅಂತ ಹೇಳ್ತೀವಿ, ಅವರು ಮತ ಅಂತ ಹೇಳ್ತಾರೆ. ಯಾಕಂದರೆ ಅವರು ಪಾಪದ ಮಾರ್ಗದಲ್ಲಿ ಇರೋದರಿಂದ ಅದನ್ನು ಬಿಟ್ಟು ದೇವರ ಕಡೆಗೆ ಬನ್ನಿರಿ ಅಂತ ನಾವು ಬೋಧಿಸ್ತೀವಿ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಸ್ನೇಹಿತರು ಬಂದ್ಬಿಟ್ಟು, ನೀವು ಯಾಕೆ ಯೇಸು ಸ್ವಾಮಿನ ಎಲ್ಲರಿಗೂ ಹೇಳ್ತೀರಾ, ನಮ್ಮ ದೇವರು ಹಿಂದೂ ದೇವರನ್ನೇ ಯಾಕೆ ನೀವು ಪ್ರಚಾರ ಪಡಿಸಬಾರ್ದು ಅಂತ ಹೇಳಿದೆ. ಆವಾಗ ನಾನು ಹೇಳಿದೆ, ನಾವು ಆ ದೇವರನ್ನು ವೆಂಬಡಿಸಿದವರೇ, ಏನು ವೆಂಬಡಿಸದೇ ಇದ್ದವರಲ್ಲ. ಆ ದೇವರನ್ನ ವೆಂಬಡಿಸ್ತಿರ್ಬೇಕಾದ್ರೆ ಪಾಪದ ಮಾಡೋದಕ್ಕೆ ಆಸೆ ಹುಟ್ಟುತ್ತೆ ಮೈಂಡಲ್ಲಿ, ಹೃದಯದಲ್ಲಿ. ಪಾಪದ ಮೇಲೆ ಒಂದು ಆಸೆ ಹೆಚ್ಚಾಗುತ್ತೆ. ಅದನ್ನು ಬಿಟ್ಟು ಅನುಭವಿಸಬೇಕು. ಸಿಗರೆಟ್ ಆಗಲಿ, ಬೀಡಿ ಆಗಲಿ, ವ್ಯಭಿಚಾರ ಆಗಲಿ, ಯೋಚನೆಯಲ್ಲಿ ಅದನ್ನು ನೆನೆಸ್ಕೊಂಡು ಅದನ್ನು ಸಂತೋಷ ಪಡುವಂಥದ್ದು, ಈ ರೀತಿಯಾಗಿ ಪಾಪದ ಮಾರ್ಗದಲ್ಲಿ ಅದರಲ್ಲಿ ಸಂತೋಷವನ್ನು ಹುಡುಕೊಂಡು ಹೋಗೋದಕ್ಕೆ ಅದು ಪ್ರೇರೇಪಿಸುತ್ತೆ. ಸೈತಾನು ಇರೋದೇ ಗಾಳಿಯಲ್ಲಿ ಇಬ್ಬರು.
ಅದೇ ನಾವು ಯೇಸು ಸ್ವಾಮಿನ ನಂಬ್ಕೊಂಡಾಗ ಇದು ಪರಿಶುದ್ಧ ಮಾರ್ಗದಲ್ಲಿ ಇನ್ನೂ ಪರಿಶುದ್ಧನಾಗು, ಇನ್ನೂ ನೀತಿಯಾಗು, ಇನ್ನೂ ವಾಕ್ಯ ಓದು, ಇನ್ನೂ ಬೈಬಲ್ ಓದು ಅಂತೇಳಿ ದೇವರಾಗೆ ಮಾರ್ಪಡೋದಕ್ಕೆ ನಮ್ಮನ್ನು ಬದಲಾಯಿಸಿರುತ್ತೆ. ಯಾಕಂದರೆ ನಿತ್ಯ ರಾಜ್ಯಕ್ಕೆ ನಾವು ಹೋಗಿ ಸೇರಬೇಕು. ಈ ರೀತಿ ಹೃದಯಾಂತರಾಳದಲ್ಲಿ ಅದು ಪ್ರೇರೇಪಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ನೋಡಿ, ನಾವು ಮತ ಗೀತ ಏನಿಲ್ಲ, ಈ ಪಾಪ, ಈ ಪರಿಶುದ್ಧತೆ ಇದೆ. ನಾವು ಈ ಪಾಪವನ್ನು ಬಿಟ್ಟು ಬನ್ನಿರಿ ಅಂತ ನಾವು ಹೇಳ್ತೀವಿ, ಅವ್ರು ಬಿಟ್ಟು ಬರ್ತಾರೆ. ಅದನ್ನು ಮತ ಬದಲಾದ್ರಂತ ನೀವು ಹೇಳ್ತೀರಾ. ಮತ ಬಂದ್ಬಿಟ್ಟು ಒಂದೇ ತಾಯಿ ಹೊಟ್ಟೆಯಲ್ಲಿ ಆದಾಮ ಯಾವಳಿಂದ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಮತ ಎಲ್ಲಿಂದ ಬರುತ್ತೆ? ದೇವರು ಭೂಮಿಯನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನ ಸೃಷ್ಟಿ ಮಾಡಿಬಿಟ್ರು. ಮನುಷ್ಯ ಮತನ ಕಂಡಿಡ್ದ, ದೇವರು ಕಂಡಿಡಿಯಲ್ಲ. ದೇವರು ಬಂದು ಒಂದು ಮತವನ್ನು ಸ್ಥಾಪಿಸ್ತಾರಂದರೆ ಅವರು ದೇವರೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಂಗಡಿಸ್ತಾರೆ, ಈ ಮತ ಅಂದರೆ ಅವರು ದೇವರಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರು ಬಂದು ಮಾರ್ಗವನ್ನು, ಸತ್ಯವನ್ನು, ನಿತ್ಯ ಜೀವವನ್ನು ಮಾತ್ರನೇ ಸ್ಥಾಪಿಸಿ ಹೋಗಿತ್ತು. ಇದರಿಂದ ನಾವು ತಿಳ್ಕೊಳ್ಳೋದು ಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ದೇವರು ಬಂದು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಪಾಪ ಇಲ್ಲದಾಗೆ ಅವರು ಜೀವಿಸಿದ್ರು. ನಾವು ಕೂಡ ಈ ಲೋಕದಲ್ಲಿ ಪಾಪದ ಮೇಲೆ ದ್ವೇಷ ಹುಟ್ಟಿಸುವಂತೆ, ಪಾಪದ ಮೇಲೆ ಆಸೆಗಳು ಬರದಾಗೆ ಜೀವಿಸಬೇಕು. ಇವಾಗಿರೋ ಕ್ರೈಸ್ತರುಗಳು ಕೂಡ ರಕ್ಷಣೆ, ಪಾಪವನ್ನು ಕ್ಷಮಿಸ್ತಾರೆ, ರಕ್ಷಣೆ ಹೊಂದಿ ಬಂದ್ಬಿಡ್ತೀವಿ. ಆಮೇಲೆ ಬಾಳ್ತೀವಲ್ಲ, ಬಾಳು ಆತ್ಮಿಕ ಹೋರಾಟ, ಅದರಲ್ಲಿ ಬಂದ್ಬಿಟ್ಟು ಎಂಡುವರೆಗೂ ಕೃಪೆ ಮೇಲೆ ಕೃಪೆ, ಪರಿಶುದ್ಧದಲ್ಲಿ ಪರಿಶುದ್ಧತೆ, ನೀತಿಯಲ್ಲಿ ಬೆಳೆಯೋದು ಬಿಟ್ಬಿಟ್ಟು ದೇವರಾಗಿ ಮಾರೋದು ಬಿಟ್ಬಿಟ್ಟು ಅಲ್ಲಿ ಪಾಪ ಮಾಡೋದು, ಬೀಳೋದು, ಎದ್ದೇಳೋದು, ಪ್ರಾರ್ಥನೆಗಳಿಲ್ಲ, ವಾಕ್ಯಗನುಗುಣವಾಗಿ ನಡೆಯೋದಿಲ್ಲ, ಮಾಂಸಿಕ ಜೀವಿತವನ್ನು ಜೀವಿಸಿ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂತ ಭ್ರಮೆಯಲ್ಲಿದ್ದಾರೆ. ಪರಲೋಕ ರಾಜ್ಯಕ್ಕೆ ಆತ್ಮಿಕದಲ್ಲಿ ಬಹಳ ಪ್ರಯಾಸ ಪಡಬೇಕಾಗಿದೆ, ತ್ಯಾಗ ಮಾಡಬೇಕಾಗಿದೆ. ಯೇಸು ಸ್ವಾಮಿಯೇ ಎಷ್ಟೋ ತ್ಯಾಗ ಮಾಡಿ ಜೀವಿಸಿದ್ರು. ಅಪೊಸ್ತಲರುಗಳು 12 ಜನ ಬಿಟ್ಟು ಇನ್ನೂ ಎಷ್ಟೋ ಅಪೊಸ್ತಲರುಗಳು ಹಳೆ ಕಾಲದಲ್ಲಿ ದೇವರುಗಳಿಗೋಸ್ಕರ ಪರಿಶುದ್ಧವಾಗಿ ಬಾಳೋದಕ್ಕೆ, ತನ್ನ ದೇವರ ಮೇಲಿಟ್ಟುವ ನಂಬಿಕೆ, ಸತ್ಯದಲ್ಲಿ ನಿಂತು ಫಲ ಕೊಡೋದಕ್ಕೆ ಎಷ್ಟೋ ಜನ ಎಷ್ಟೋ ತ್ಯಾಗ ಮಾಡಿದ್ರು. ತ್ಯಾಗ ಮಾಡಬೇಕು. ಏನು ತ್ಯಾಗ ಅಂತ ಹೇಳಿದ್ರೆ, ಪರಿಶುದ್ಧವಾಗಿ ಬಾಳೋದಕ್ಕೆ ಈ ಸೈತಾನ್ ಬಂದು ಪಾಪ ಮಾಡಿ ಬೀಳಿಸೋದಕ್ಕೆ, ದೇವ್ರನ್ನೇ ಬೀಳಿಸೋದಕ್ಕೆ ಟ್ರೈ ಮಾಡ್ದ. ಅದನ್ನೆಲ್ಲ ಜಯಿಸಬೇಕು, ಅದನ್ನೆಲ್ಲ ಬಿದ್ದು ಹೋಗೋದಾಗಿ. ಈಗಂತೂ ಲೋಕ ಬಂದ್ಬಿಟ್ಟು ಅವ್ರ ಮೈಂಡಲ್ಲಿ, ಹೃದಯದಲ್ಲಿ ತುಂಬಿಕೊಂಡೆ. ಮತ್ತು ರಕ್ಷಣೆ ಉಚಿತ. ಆ ಸ್ಪಿರಿಚುವಲ್ ರಕ್ಷಣೆ ಆದಾಗಿಂದ ಮರಣ ನಮ್ಮನ್ನು ಸಂಭವಿಸುವವರೆಗೂ ನಮ್ಮ ಬಾಳುವಿಕೆ ನೋಡಿತಾ ನಿತ್ಯ ರಾಜ್ಯ ಸಿಗುತ್ತೆ, ಸಂತತಿ ಆಶೀರ್ವಾದ ಸಿಗುತ್ತೆ. ನಮ್ಮ ಸಾಕ್ಷಿ ಜೀವಿತ ಇಲ್ಲಿ ಬೆಳಕಾಗಿ, ಉಪ್ಪಾಗಿ ಮಾರಲ್ಪಡಬೇಕಾಗಿದೆ. ಅದರಿಂದ ದೇವರ ಲೋಕದಲ್ಲಿ ಯಾವ ರೀತಿ ಜೀವಿಸಿದ್ರೋ ಆ ಜೀವನ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ, ಅವರಾಗಿ ಮಾರ್ಪಡೋದಕ್ಕೆ ಒಪ್ಪಿಸಿಕೊಡೋಣ. ಫಾಲೋ ಮೀ ಅಂತ ದೇವರು ಹೇಳಿದ್ದಾರೆ, ಅವರನ್ನು ವೆಂಬಡಿಸೋಣ. ಮನುಷ್ಯರು ನಮ್ಮನ್ನು ದ್ವೇಷಿಸ್ತಾರೆ, ಹೊಗಳ್ತಾರೆ, ಅವೆಲ್ಲ ಬಿಟ್ಟಾಕಿ ದೇವರಾಗಿ ಮಾರ್ಪಡೋದಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಟ್ಟು ದೇವರಿಗೋಸ್ಕರ ಒಂದು ಒಳ್ಳೆ ಬಾಳನ್ನು ಬಾಳಿ ಈ ಲೋಕ ಯಾತ್ರೆಯನ್ನು ಮುಗಿಸಿ ಹೋಗೋದಕ್ಕೆ ದೇವರು ಪರಿಶುದ್ಧಾತ್ಮನು ಸಹಾಯ ಮಾಡಲಿ. ಆಮೇನ್.